ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಮ್ಯಾ. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ನಿಮ್ಮ ಒಂದು ವ್ಯಕ್ತಿ ಯಾರಿದ್ದಾರೆ, ಯಾರಿಗೋಸ್ಕರ ನೀವು ತುಂಬಾ ಯೋಚನೆ ಮಾಡ್ತೀರಾ, ಆ ಪರ್ಸನಿನ ಮನಸ್ಸಿನ ಭಾವನೆಗಳು ಸದ್ಯಕ್ಕೆ ನಿಮ್ಮ ಬಗ್ಗೆ ಏನಿದೆ ಅಂತ ನಾವು ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಆ್ಯಂಡ್ ಎಷ್ಟೋ ಜನ ಹೇಳ್ತಿರ್ತೀರಾ, ಮೇಡಮ್ ನನಗೆ ಬ್ರೇಕಪ್ ಆಗಿದೆ, ಅಥವಾ ಅವರು ಯಾಕೋ ಗೊತ್ತಿಲ್ಲ ತುಂಬಾ ಅವಾಯ್ಡ್ ಮಾಡ್ತಾರೆ, ಏನು ಕಾರಣ ಅಂತಕ್ಕಂಥದ್ದು ನನಗೆ ತಿಳಿತಾ ಇಲ್ಲ, ದಯವಿಟ್ಟು ತಿಳಿಸ್ಕೊಡಿ ಅಂತ ಸುಮಾರು ಜನ ನನಗೆ ರಿಕ್ವೆಸ್ಟ್ ಮಾಡಿದ್ರಿ. ಇಂದಿನ ಸಂಚಿಕೆಯಲ್ಲಿ ಖಂಡಿತವಾಗಿ ನಿಮಗೋಸ್ಕರ ಈ ಒಂದು ರೀಡಿಂಗನ್ನು ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ರೆಸೊನೇಟ್ ಆಗುತ್ತೆ, ಯಾರಿಗೆಲ್ಲ ಯೂನಿವರ್ಸ್ ಕಡೆಯಿಂದ ಏನೆಲ್ಲ ಮೆಸೇಜಸ್ ನಿಮಗೆ ತಲುಪಬೇಕು, ಖಂಡಿತ ಈ ಒಂದು ಟ್ಯಾರೋ ರೀಡಿಂಗ್ ಮುಖಾಂತರ ನಿಮಗೆ ತಲುಪುತ್ತೆ. ಸೊ ಮೈಂಡನ್ನು ಫಸ್ಟು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೋತಾ ಯಾವ ಒಂದು ವ್ಯಕ್ತಿಗೋಸ್ಕರ ಈ ಒಂದು ವಿಡಿಯೋವನ್ನು ನೋಡ್ತಿದ್ದೀರಿ, ಆ ವ್ಯಕ್ತಿಯನ್ನು ಮನಸ್ಸಲ್ಲಿ ನೆನಪಿಸ್ಕೋತಾ ಯೂನಿವರ್ಸಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತಾ ನೋಡೋಣ ಅವರ ಒಂದು ಕರೆಂಟ್ ಸಿಚುವೇಶನ್, ಒಂದು ಕರೆಂಟ್ ಪರಿಸ್ಥಿತಿ ಯಾವ ರೀತಿ ಇದೆ ನಿಮ್ಮ ಬಗ್ಗೆ. ಅವರ ಒಂದು ಕರೆಂಟ್ ಪರಿಸ್ಥಿತಿ ಯಾವ ರೀತಿ ಇದೆ, ಯೂನಿವರ್ಸ್, ಏಂಜಲ್ಸ್ ತಿಳಿಸ್ಕೊಡಿ. ಓಕೆ, ಸೊ ಈ ಒಂದು ಕರೆಂಟ್ ಎನರ್ಜೀಸನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಮುಂದಿನ 3 ತಿಂಗಳು ಏನಾಗಬಹುದು ನೋಡೋಣ. ಸೊ ಮುಂದಿನ 3 ತಿಂಗಳ ಒಂದು ಎನರ್ಜೀಸ್ ನಿಮ್ಮ ಮತ್ತು ನಿಮ್ಮ ಪರ್ಸನ್ ನಡುವೆ ಏನಾಗಬಹುದು, ಯೂನಿವರ್ಸ್, ಏಂಜಲ್ಸ್ ಗೈಡ್ ಮಾಡಿ. ಓಕೆ, ಮುಂದಿನ 3 ತಿಂಗಳ ಒಂದು ಎನರ್ಜೀಸ್. ಓಕೆ, ಸೊ ಎನರ್ಜೀಸ್ ಬಂದಿದೆ. ಸೊ ವೀಕ್ಷಕರೇ, ಮುಖ್ಯವಾಗಿ ಕರೆಂಟ್ ಎನರ್ಜೀಸನ್ನು ನೋಡೋದಾದರೆ, ಇಲ್ಲಿ ನಿಮಗೆ ನ್ಯಾಯ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ. ಅಫ್ಕೋರ್ಸ್ ಇವಾಗ ಹೇಳಬೇಕು ಅಂದರೆ, ನೀವು ಈ ಟ್ಯಾರೋ ರೀಡಿಂಗ್ ನೋಡ್ತಾ ಇರೋದೇ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆ ಇದೆ. ಆ್ಯಂಡ್ ಮ್ಯಾರಿಡ್ ಕಪಲ್ಸ್ ತುಂಬ ಜನ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ. ಹಾಗೆ ಒಂದು ರಿಲೇಷನ್ಶಿಪ್ ಅಥವಾ ಒಂದು ಮದುವೆಗೆ ಟ್ರೈ ಮಾಡ್ತಾ ಇರ್ತಕ್ಕಂತಹ ವೀಕ್ಷಕರು ಸಹ ಇಲ್ಲಿ ಸಾಕಷ್ಟು ಜನ ನೋಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಇಲ್ಲಿ ಏನಾಗ್ತಾ ಇದೆ, ಎಲ್ಲವೂ ಚೆನ್ನಾಗಿತ್ತು, ಆದರೆ ನಿಮ್ಮ ವ್ಯಕ್ತಿ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಕೊಡಬೇಕಾಗಿರ್ತಕ್ಕಂಥ ಗೌರವ, ಸ್ಥಾನಮಾನ, ಪ್ರೀತಿ, ವಾತ್ಸಲ್ಯ, ಒಂದು ಮಮತೆ ಎಲ್ಲವೂ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಗೆ ಹೇಗಾಗಿದೆ ಅಂದರೆ, ಈ ಒಂದು ಘಟನೆಯಿಂದ ಒಂಥರ ತುಂಬ ದೊಡ್ಡ ಲಾಸ್ ಅಂತಾನೆ ಹೇಳ್ಬೋದು. ಎಷ್ಟೋ ಜನ ಮಾನಸಿಕವಾಗಿ ತುಂಬ ಒತ್ತಡಕ್ಕೆ ಈಡಾಗಿದ್ದೀರಾ, ಅವ್ರಿನ್ನು ಬರ್ತಾರೋ ಇಲ್ವೋ ಅನ್ನೋ ಒಂದು ಗೊಂದಲದಲ್ಲಿ ಎಷ್ಟೋ ಜನ ಇದ್ದೀರಾ. ಆ್ಯಂಡ್ ನಿಮ್ಮ ಒಂದು ದುಃಖನ ಎಷ್ಟೋ ಜನ ಏನು ಮಾಡ್ತೀರಾ, ಯಾರಿಗೂ ಹೇಳ್ಕೊಳಕ್ಕಾಗದೆ ನಿಮ್ಮಲ್ಲಿ ನೀವು ಬಚ್ಚಿಟ್ಕೊಂಡಿದ್ದೀರಾ. ಇದು ಸಾಕಷ್ಟು ಜನಕ್ಕೆ ಕನೆಕ್ಟ್ ಆಗ್ಬೋದು. ಏನೋ ಒಂದು ಮಾಡೋಕ್ಕೋಗಿ ಇನ್ನೇನೋ ಆಯ್ತಪ್ಪ ಅನ್ನೋ ಒಂದು ಪಶ್ಚಾತ್ತಾಪ ಅಂತಕ್ಕಂಥದ್ದು ಸಾಕಷ್ಟು ಜನರಿಗೆ ಕಾಣಿಸ್ತಾ ಇದೆ ಇಲ್ಲಿ. ಆ್ಯಂಡ್ ಈ ಒಂದು ವಿಚಾರನ ಹೇಳ್ಕೊಂಡ್ರೆ ಏನಾಗ್ಬೋದು ಮುಂದೆ, ಅಥವಾ ಯಾವ ಥರ ಒಂದು ಪ್ರಾಬ್ಲಮ್ ಆಗ್ಬೋದು, ಅಥವಾ ನನ್ನ ಮೇಲೇ ಕಳಂಕ ಬರ್ಬೋದೇನೋ ಅನ್ನೋ ಒಂದು ಭಾವನೆ ನಿಮ್ಮ ಮನಸ್ಸಲ್ಲಿ ಸಹ ಇದೆ. ಈ ವ್ಯಕ್ತಿ ಇಲ್ಲ ನನಗೇನೂ ಬೇಡ ಅಂತ ಇಗ್ನೋರ್ ಮಾಡಿ ನಿಮಗೆ ಹೋಗಿರ್ತಕ್ಕಂಥದ್ದು. ಅಂದರೆ ಇವರು ಮದುವೆಯ ಒಂದು ಪ್ರಾಮಿಸನ್ನು ಸಹ ಮಾಡಿದರು, ಮದುವೆ ಮಾಡ್ಕೋತೀನಿ ಆ್ಯಂಡ್ ನ್ಯಾಯಯುತವಾಗಿರ್ತೀನಿ ಅಂತ ಸಾಕಷ್ಟು ಮಾತುಗಳನ್ನು ಸಹ ನಿಮಗೆ ಕೊಟ್ಟಿದ್ದರು ಈ ಒಂದು ವ್ಯಕ್ತಿ. ಆದರೆ ಇವಾಗ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಇಲ್ಲಿ ನನಗೆ 3ನೇ ವ್ಯಕ್ತಿಯ ಒಂದು ಇಂಟರ್ಫಿಯರೆನ್ಸ್ ಅಂತಕ್ಕಂಥದ್ದು ಬಹಳ ಕಾಣಿಸ್ತಾ ಇದೆ. ಅಂದರೆ ಒಂದು 3ನೇ ವ್ಯಕ್ತಿಯ ಪ್ರಭಾವಳಿಯಿಂದ ನಿಮ್ಮ ವ್ಯಕ್ತಿಯ ಮನಸ್ಸು ಚಂಚಲ ಆಗ್ತಕ್ಕಂಥದ್ದು, ಅಥವಾ ಅವರ ಒಂದು ಬ್ರೈನ್ ವಾಶ್ ಮಾಡ್ತಕ್ಕಂಥದ್ದು ತುಂಬಾ ನಡೀತಾ ಇದೆ. ಇಲ್ಲಿ ಮಿಸ್ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಬಹಳ ನಡೆದಿದೆ. ಅಂದರೆ ಈ ವ್ಯಕ್ತಿ ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದಲ್ಲದೆ, ಯಾರು ಒಂದು 3ನೇ ವ್ಯಕ್ತಿ ಪ್ರವೇಶ ಮಾಡಿದ್ದಾರೆ ಅವರ ಮಾತನ್ನು ಕೇಳೋದಕ್ಕೆ ತುಂಬಾ ಅವ್ರಿಗೆ ಒಂಥರ ಅಟ್ರಾಕ್ಷನ್ ಅಂತಕ್ಕಂಥದ್ದಾಗೋದು, ಅವರ ಮಾತನ್ನೇ ಕೇಳಬೇಕು ಅನ್ನೋ ಏನೋ ಒಂದು ರೀತಿ ಸೆಳೆತ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಆದರೆ ಇಲ್ಲಿ ಏನಾಗ್ತಿದೆ, ನಿಮ್ಮ ವ್ಯಕ್ತಿ ದಾರಿಯನ್ನು ತಪ್ತಿದ್ದಾರೆ. ಅವ್ರು ಹೋಗಬೇಕಾಗಿರ್ತಕ್ಕಂಥ ದಾರಿ ಇದಲ್ಲ.
ಆದ್ರೂ ನಿಮ್ಮನ್ನು ಬಿಟ್ಟು ಬೇರೆಯವರ ಹಿಂದೆ ಹೋಗ್ತಕ್ಕಂಥದ್ದು ಆ್ಯಂಡ್ ಅಲ್ಲಿ ಮತ್ತೆ ಅವರಿಗೆ ನೋವಾಗಿ ಪಶ್ಚಾತ್ತಾಪ ಆಗ್ತಕ್ಕಂಥದ್ದು ಇದೆಲ್ಲವೂ ಮುಂದಿನ 3 ತಿಂಗಳಲ್ಲಿ ಆಗುತ್ತೆ. ಅವ್ರಿಗನ್ಸುತ್ತೆ ನಿಮ್ಮನ್ನ ಬಿಟ್ಟು ಹೋದ ಒಂದು ಏನು ರಿಗ್ರೆಟ್ ಇದೆ, ಅವರು ಮಾಡಿರ್ತಕ್ಕಂಥ ತಪ್ಪು ಏನಿದೆ ಅದು ಅವ್ರಿಗೆ ಅರ್ಥ ಆಗುತ್ತೆ. ಅರ್ಥ ಆದ್ರೂ ಅವ್ರಿಗೆ ಒಂಥರ ಮುಜುಗರ, ಇವಾಗ ಹೇಗೆ ಮತ್ತೆ ಹೋಗೋದು, ಮತ್ತೆ ಹೇಗೆ ಮುಖ ತೋರಿಸೋದು ಅನ್ನೋ ಒಂದು ಆ ಒಂದು ಈಗೋ ಗಿಲ್ಟ್ ಅಂತಕ್ಕಂಥದ್ದು ಬಹಳ ಕಾಡುತ್ತೆ. ಅಂದರೆ ಇವಾಗ ನಾನು ಏನು ಮಾಡಬೇಕು, ಏನು ಮಾಡಿದ್ರೆ ನನ್ನ ಜೀವನಕ್ಕೆ ಒಳಿತಾಗುತ್ತೆ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ನಿಮ್ಮ ವ್ಯಕ್ತಿ ಇರ್ತಾರೆ. ಹಾಗಾದರೆ ನೀವೇನು ಮಾಡಬಹುದು ನೋಡೋಣ. ನೀವು ಕಾಯಬಹುದಾ ಈ ವ್ಯಕ್ತಿಗೆ, ಅಥವಾ ಮುಂದೆ ಏನಾಗುತ್ತೆ? ನಮ್ಮ ಏಂಜಲ್ಸನ್ನು ಕೇಳಿ ನಾವು ತಿಳ್ಕೊಳ್ಳೋಣ. ಏಂಜಲ್ಸ್ ಗೈಡ್ ಮಾಡಿ ವೀಕ್ಷಕರು ಏನು ಮಾಡಬಹುದು. ಸೊ ಬೇರೆಯವರಿಂದ ಸಹಾಯವನ್ನು ಪಡಿತಕ್ಕಂಥದ್ದು ಉತ್ತಮ. ಲೆಟ್ ಗೋ ಮಾಡಿ, ನಿಮ್ಮ ಭಯ ಏನಿದೆ ಎಲ್ಲವನ್ನು ಲೆಟ್ ಗೋ ಮಾಡಿ. ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ಯೂನಿವರ್ಸ್ಗೆ ಇದನ್ನು ಬಿಟ್ಟಾಗ, ನೀವು ಲೆಟ್ ಗೋ ಮಾಡಿದಾಗ ಮಾತ್ರ ನಿಮಗೆ ಒಂದು ಒಳ್ಳೆಯ ಖುಷಿಯ ವಾತಾವರಣ ಅಂತಕ್ಕಂಥದ್ದು ಸಿಗ್ತದೆ. ಒಂದು ಏನೋ ದೊಡ್ಡ ಚೇಂಜ್ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅಂತ ಹೇಳ್ಬೋದು. ಹಾಗೆ ಸಿಚುವೇಶನ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ ಅಂತ ಸಹ ಇಲ್ಲಿ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಏನಾಗ್ತಾ ಇದೆ, ನನಗೆ ಏನು ಬೇಡ ಅಂತ ನೀವು ಲೆಟ್ ಗೋ ಮಾಡಿದಾಗ ನಿಮ್ಮ ಹತ್ರ ಎಲ್ಲವೂ ಬರ್ತಾ ಇದೆ. ಸೊ ಇದು ಒಂಥರ ಲಾ ಆಫ್ ಅಟ್ರಾಕ್ಷನ್ ಅಂತಾನು ಹೇಳ್ಬೋದು. ನನಗೇನು ಬೇಡ ಅಂದಾಗ ಅದೇ ಎಲ್ಲವೂ ತಂತಾನಾಗೆ ನಿಮಗೆ ಬಂದು ಸೇರುತ್ತೆ. ಸೊ ಹಾಗಾಗಿ ಜಾಸ್ತಿ ಅದ್ರ ಮೇಲೆ ನೀವು ಪ್ರೆಷರೈಸ್ ಮಾಡೋಕ್ಕೆ ಹೋಗಬೇಡಿ, ಜಾಸ್ತಿ ಒತ್ತಾಯ ಮಾಡೋಕ್ಕೆ ಹೋಗಬೇಡಿ. ಅದ್ರ ಪಾಡಿಗೆ ಅದನ್ನು ಬಿಟ್ಟಾಗ ಎಲ್ಲವೂ ನಿಮ್ಮ ಕೈ ಸೇರುತ್ತೆ. ಒಂದು ಹೊಸ ಚೇಂಜ್ ಅಂತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ನಡೀತಿದೆ ಅಂತ ಸಹ ಇಲ್ಲಿ ಹೇಳಬಹುದು. ಸೊ ಈ ಒಂದು ಎನರ್ಜೀಸ್ ನಿಮಗೆ ರೆಸೊನೇಟ್ ಆದರೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ. ನಿಮ್ಗೇನಾದ್ರು ಪರ್ಸ್ನಲ್ ರೀಡಿಂಗಿನ ಒಂದು ಅವಶ್ಯಕತೆ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಿಮ್ಮ ಸ್ಲಾಟನ್ನು ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗತ್ತೆ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಕಮೆಂಟ್ಸ್ ಖಂಡಿತ ಮಾಡಿ. ಆ್ಯಂಡ್ ಯಾರಿಗೆಲ್ಲ ನಿಮ್ಮ ಆತ್ಮೀಯರಿದ್ದಾರೆ ಅವ್ರಿಗೂ ಸಹ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋನಲ್ಲಿ ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.